ಅನ್ನದಾತ ನಮೋ ನಮಃ ಜೈ ಜವಾನ್ ಜೈ ವಿಜ್ಞಾನ್ ಅಂದ್ರೆ ಜೈ ಕಿಸಾನ್ ಅನ್ನ ನಾವೀಗ ಯೋಧರಿಗೂ ಕೂಡ ಹೋಲಿಸಬೇಕಾಗುತ್ತೆ. ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭಗಳು ಒದಗಿ ಬರುತ್ತೆ. ಯಾಕಂದ್ರೆ ರೈತರನ್ನ ನಾವು ಯೋಧರನ್ನಾಗಿ ನೋಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಯಾವ ರೀತಿಯಾಗಿ ಸ್ಫೂರ್ತಿದಾಯಕವಾಗಿ ಇರಬಹುದು ಅನ್ನೋದಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡ 3 ತಿಂಗಳ ಕಾಲ ನಿರಂತರವಾಗಿ ರೈತರ ಯಶೋಗಾಥೆಗಳನ್ನ ಬಿತ್ತರಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ. ಇನ್ನು ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಅವರೇ, ಸಾಮಾನ್ಯವಾಗಿ ನಾವು ರೈತರ ವಿಚಾರ ಬಂದಾಗ ರೈತರು ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಳೆಯನ್ನೇ ಅವಲಂಬನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಕೃಷಿಯನ್ನ ಮಾಡುವಂತದ್ದು ಅಂತ ಹೇಳಿ. ಅದರಲ್ಲೂ ಕೂಡ ಒಣ ಆಗಿರ್ಬೋದು, ಅರೆ ಒಣ ಪ್ರದೇಶಗಳಂತೂ ನೀರಿನ ತೇವಾಂಶವನ್ನ ನಾವು ಸಂರಕ್ಷಣೆ ಮಾಡಬೇಕಾದಂತಹ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ಇಂತಹ ಸಂದರ್ಭದಲ್ಲಿ ರೈತರು ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ? ಮಣ್ಣಿನ ಪರೀಕ್ಷೆ ಬಗ್ಗೆ ಸಾಕಷ್ಟು ರೈತರಿಗೆ ಈಗ ಅರಿವು ಆಗಿದೆಯಾ, ಹೇಗೆ? ನೋಡಿ, ಉತ್ತಮವಾದಂತಹ ಬೆಳೆ ಬೆಳಿಬೇಕಾದ್ರೆ ಮಣ್ಣಿನ ಫಲವತ್ತತೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ರೈತರಿಗೆ, ನೀವೇನಾದ್ರೂ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಮೊದಲು ನಿಮ್ಮ ಮಣ್ಣನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಅಂಶಗಳಿದೆ, ಲವಣಾಂಶಗಳಿದೆ, ಮೇಜರ್ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅದನ್ನ ನಾವು ಫಸ್ಟ್ ತಿಳ್ಕೊಂಡ್ರೆ ಅದಕ್ಕೆ ತಕ್ಕಾಗೆ ನಾವು ಫರ್ಟಿಲೈಸರ್ಸ್ ಗೊಬ್ಬರಗಳನ್ನ ರೆಕಮೆಂಡ್ ಮಾಡ್ಬೋದು, ಮತ್ತೆ ಅದಕ್ಕೆ ತಕ್ಕಂಗೆ ಬೆಳೆಗಳನ್ನ ನಾವು ಹಾಕಬಹುದು ಅಂತಕ್ಕಂತ ವಿಚಾರಗಳನ್ನ ನಾವು ಹೇಳ್ತಾ ಇದ್ವಿ. ನಮಗೆ ಗೊತ್ತಿದೆ, ಆಲ್ರೆಡಿ ಭಾರತ ಕೇಂದ್ರ ಸರ್ಕಾರ ಮತ್ತು ಸ್ಟೇಟ್ ಗವರ್ಮೆಂಟ್ ಸಹ ಈಗ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅನ್ನ ಸಾಕಷ್ಟು ಜನಕ್ಕೆ ಕೊಟ್ಟು ಅದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾವು ಸಹ ಈ ಸಾಯಿಲ್ ಹೆಲ್ತ್ ಕಾರ್ಡ್ ನಲ್ಲಿ ಹೇಳ್ತಾನೆ ಬಂದಿದ್ದೇವೆ. ಅದರಲ್ಲಿ ಏನಿದೆ ಫಸ್ಟ್ ಅದನ್ನ ನೋಡಿ ನಾವು ತಜ್ಞರು ಏನ್ ಸಲಹೆ ಕೊಟ್ಟಿದ್ದೀರಿ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಒಂದು ಕಾರ್ಯಕ್ರಮ ಹೇಳ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಫಸ್ಟ್ ಅದನ್ನ ಸಾಯಿಲ್ ಅನ್ನ ಅಂದ್ರೆ ಮಣ್ಣನ್ನ ಪರೀಕ್ಷೆ ಮಾಡಿ ಅದಕ್ಕೆ ಅನುಗುಣವಾಗಿ ನಾವು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ನಾವು ತುಮಕೂರು ಜಿಲ್ಲೆನಲ್ಲಿ ಒಂದು ಆಪ್ ಅನ್ನ ಡೆವಲಪ್ ಮಾಡಿದೀವಿ. ಅಂತಂದ್ರೆ ಅವರು ನಿಂತ್ಕೊಂಡು ಒಂದ್ ಕಡೆ ನಿಂತ್ಕೊಂಡು ಆಪ್ ನಲ್ಲಿ ಅವರ ಜಮೀನಿನ ಲ್ಯಾಟಿಟ್ಯೂಡ್ ಅನ್ನ ಕೊಟ್ರೆ ಆ ಮಣ್ಣಿನಲ್ಲಿ ಏನೆಲ್ಲ ಅಂಶಗಳಿದೆ, ತಾವು ಯಾವ ಬೆಳೆನ ಬೆಳಿಬಹುದು ಅಂತಕ್ಕಂತ ತಂತ್ರಜ್ಞಾನಗಳನ್ನ ನಾವು ಮಾಡಿದ್ದೇವೆ. ಈ ರೀತಿ ಎಲ್ಲಾ ಜಿಲ್ಲೆಗೂ ಮಾಡಬೇಕು ಅಂತ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಮಣ್ಣಿನ ಪರೀಕ್ಷೆ ಮತ್ತೆ ಅದಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನ ಅಳವಡಿಸ್ಕೊಂಡು ಬಿತ್ತನೆ ಮಾಡೋದು ಮುಖ್ಯ ಅಂತ ನನ್ನ ಒಂದು ಸಲಹೆ. ಎಸ್, ನಿಜವಾಗ್ಲೂ ಕೂಡ. ಇನ್ನು ಅಶೋಕ್ ದಳವಾಯಿ ಸರ್, ಈಗ ಸಾಮಾನ್ಯವಾಗಿ ಈಗ ರೈತರಿಗೆ ಇಂತಹ ಸಂದರ್ಭದಲ್ಲಿ ಬಿತ್ತನೆ ಬೀಜದ ವಿಚಾರ ಆಗಿರ್ಬೋದು, ಸಾಕಷ್ಟು ಬಾರಿ ನಾವು ಗಲಾಟೆ ಆಗಿರೋದನ್ನ ನೋಡ್ತಾ ಇದ್ದೀವಿ. ರಸಗೊಬ್ಬರ ವಿಚಾರ ಆಗಿರ್ಬೋದು, ಸಾಲದ ವಿಚಾರಕ್ಕೆ ಬಂದ್ರೆ ಸಾಂಸ್ಥಿಕ ಸಾಲ ಆಗಿರ್ಬೋದು ಅಥವಾ ಇತರೆ ಕೃಷಿ ಸಾಲ ಆಗಿರ್ಬೋದು, ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಈಗ ಸಾಲದ ವಿಚಾರ ಅಂತೂ ಪ್ರತಿ ಬಾರಿ ಎಲ್ಲ ಸುದ್ದಿ ಆಗ್ತಾ ಇರುವಂತದ್ದೇ. ಬೆಳೆ ವಿಮೆಯ ಬಗ್ಗೆ ಕೂಡ ಜನರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನಗಳು ಆಗಿದೆಯಾ, ಹೇಗೆ ಅಂತ? ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಾ. ಮೂಲವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ, ನಮ್ಮ ಕೃಷಿ ಏನಿದೆ ಅದು ನಮ್ಮ ಮೇಲೆ ಅವಲಂಬಿತವಾಗಿಲ್ಲ. ಹೊರಗಿನ ಅಂದ್ರೆ ನೇಚರ್ ಮೇಲೆ, ಮಳೆ ಆಧಾರಿತವಾಗಿ ನಮ್ಮ ವಿವಿಧ ಏನು ಕ್ಲೈಮೇಟ್ ಇಶ್ಯೂಸ್ ಇದೆ ಅದ್ರ ಮೇಲೆ ಅವಲಂಬಿತವಾದಂತಹ ಒಂದು ಇದು ಪ್ರಣಾಳಿ. ಆ ಕಾರಣ ರೈತನಿಗೆ ಬೆಳೆದ ನಂತರ ಬೆಳೆ ಸರಿಯಾಗಿ ಬರುತ್ತೋ ಇಲ್ವೋ, ಬೆಳೆ ಪೈರು ಆದ ನಂತರ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೋ ಇಲ್ವೋ, ಈ ಎಲ್ಲಾ ಸಂದೇಹಗಳು ಇದ್ದೇ ಇರ್ತವೆ. ಆ ಕಾರಣ ನಾವು ನಮ್ಮ ನಿಯಮಾವಳಿ, ನಮ್ಮ ಅನೇಕ ಕಾರ್ಯಕ್ರಮಗಳೇನಿವೆ ಅವುಗಳನ್ನ ಈ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕಾದಂತ ಸಮಯ ಈಗ ಬಂದಿದೆ. ಅದಕ್ಕಾಗಿ ಸರ್ಕಾರ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ, ಅದರ ಜೊತೆಗೆ ಸಾಂಸ್ಥಿಕ ಸಾಲ ಮನ್ನಾ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್, ಈ ಎರಡು ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಸುದೃಢಗೊಳಿಸಲು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮೊದಲನೇದಾಗಿ ಕಳೆದ 6 ವರ್ಷಗಳಲ್ಲಿ ಪ್ರತಿ ವರ್ಷ ನಮ್ಮ ರೈತ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡುವಂತ ಸಾಂಸ್ಥಿಕ ಸಾಲ ಏನಿದೆ ಅದರ ಪ್ರಮಾಣವನ್ನ ಬಹಳಷ್ಟು ಹೆಚ್ಚಿಸಲಾಗಿದೆ. ಉದಾಹರಣೆಗೆ 2014-15ರಲ್ಲಿ ಒಂದು ವರ್ಷಕ್ಕೆ 8.5 ಲಕ್ಷ ಕೋಟಿ ಹಣ ಅವಲಂಬ ಮಾಡಿಕೊಟ್ಟಿದ್ದಾರೆ. ಇವತ್ತು 15 ಲಕ್ಷ ಕೋಟಿ ರೂಪಾಯಿಗಳನ್ನ ನಮ್ಮ ವಿವಿಧ ಬ್ಯಾಂಕ್ಗಳು ಮತ್ತು ಸೊಸೈಟಿಗಳ ಮೂಲಕ ರೈತರಿಗೆ ಕೊಡ್ಲಿಕ್ಕೆ ಒಂದು ಲಕ್ಷ್ಯವನ್ನ, ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿದ್ದೇವೆ. ಎರಡನೇದೇನು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಹಳ ಮುಖ್ಯವಾದದ್ದು. ಕಾರಣ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿದೆ ನಮ್ಮ ಎಲ್ಲಾ ರೈತರಿಗೂ ಇದನ್ನ ಕೊಡಬೇಕು ಅನ್ನೋ ಒಂದು ಆಶೆಯಿಂದ ಅದಕ್ಕೆ ಒಂದು ಹೊಸ
ಒಂದು ನಾವು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿದೆ ಕೇವಲ ನಮ್ಮ ಫಸಲು ಬೆಳೆಯುವಂತ ರೈತರಿಗೆ ಮಾತ್ರವಲ್ಲ, ನಮ್ಮ ಡೈರಿ ಫಾರ್ಮರ್ಸ್ ಏನಿದ್ದಾರೆ ಅವರಿಗೆ ಮತ್ತು ಅದ್ರ ಜೊತೆಗೆ ಮೀನುಗಾರರೇನಿದ್ದಾರೆ ಅವರಿಗೂ ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಈ ವರ್ಷದಿಂದ ಕೊಡ್ಲಿಕ್ಕೆ ಆರಂಭ ಮಾಡಲಾಗಿದೆ. ಅಂದ್ರೆ ಕೃಷಿ ಅಂತಂದ್ರೆ ಕೇವಲ ಪೈರು ಅಲ್ಲ, ಅದರ ಜೊತೆಗೆ ತೋಟಗಾರಿಕೆ ಇದೆ, ಹೈನುಗಾರಿಕೆ ಇದೆ, ಮೀನುಗಾರಿಕೆ ಇದೆ. ಈ ರೀತಿ ವಿವಿಧ ಪ್ರಕಾರಗಳ ಕೃಷಿಗೆ ಪ್ರಾಮುಖ್ಯತೆಯನ್ನು ಸರ್ಕಾರ ಕೊಡ್ಲಿಕ್ಕೆ ಆರಂಭ ಮಾಡಿದೆ. ಎರಡನೇದೇನು, ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅದರ ಒಂದು ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅನುಭವ ನಮಗೆ ಆಗಿದೆ. ಅದರ ಏನು ಅದರಲ್ಲಿ ಏನೇನು ಬದಲಾವಣೆ ಬೇಕಾಗಿದೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆ ಕಾರಣದಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಮಂತ್ರಾಲಯದಲ್ಲಿ ಒಂದು ಹೊಸ ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಅದರ ಉಪಯೋಗವನ್ನು ಎಲ್ಲ ಆಲ್ರೆಡಿ ಈಗ ಕೆಲವೊಂದಷ್ಟು ರೈತರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಂತಹ ರೈತರು ಕೂಡ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಪಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಸಲಹೆ ಸೂಚನೆಗಳನ್ನ ಹಾಗೆ ರೈತರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನ ಕೊಟ್ಟಿರೋ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ದಳವಾಯಿ ಸರ್, ಹಾಗೆ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ನಿರಂತರವಾಗಿ 3 ತಿಂಗಳ ಕಾಲ ಈ ಒಂದು ಕಾರ್ಯಕ್ರಮ ಇರುತ್ತೆ. ರೈತರ ಯಶೋಗಾಥೆಗಳು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಮಿಸ್ ಮಾಡದೆ ನೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್, ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ, ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, BMRDA ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಮತ್ತು ನೆಲಮಂಗಲ. ಹಾಗೆಯೇ ಫುಡ್ ಪಾರ್ಟ್ನರ್ ಸುಮಿರಾ ಫುಡ್ಸ್, ಶೇರಿಂಗ್ ನ ಹೊಸ ಫಂಡ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ.